ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಉದ್ಯಾನ ನಗರಿ ಅಂತ ಹೇಳಿ ಪಟ್ಟ ಹಾಕಂತೇಳಿ ಸಾಕಷ್ಟು ಪಾರ್ಕ್ಗಳಿದೆ, ಉದ್ಯಾನವನಗಳಿದೆ ಅನ್ನೋ ರೀತಿಯಲ್ಲಿ ಈ ಒಂದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಉದ್ಯಾನ ನಗರಿ ಅಂತ ಪಟ್ಟ ಬಂದಿದೆ. ಆದ್ರೆ ಈ ಒಂದು ಬಿಬಿಎಂಪಿ ಇದೆಯಲ್ಲ, ಬೆಂಗಳೂರು ಮಹಾನಗರ ಪಾಲಿಕೆ, ಈ ಒಂದು ಪಾರ್ಕ್ಗಳನ್ನ ಮೇಂಟೈನ್ ಮಾಡಬೇಕಿತ್ತು. ಆದ್ರೆ ಪಾಲಿಕೆಯ ತೋಟಗಾರಿಕೆ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಪಾರ್ಕ್ಗಳೆಲ್ಲ ಅಧ್ವಾನ ಆಗೋಗಿದೆ. ಇದಕ್ಕೆ ಮತ್ತೊಂದು ಪಾರ್ಕ್ ಉದಾಹರಣೆ ಆಗಿದೆ. ಯಾವ ಪಾರ್ಕ್ ಅಂತ ಹೇಳಿದ್ರೆ ಗಾಂಧಿನಗರದ ಬಳಿ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಮತ್ತು ಆಟದ ಮೈದಾನ. ಸದ್ಯಕ್ಕೆ ನಾನೀಗ ಆ ಒಂದು ಗಾಂಧಿನಗರದ ಬಳಿ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಆಟದ ಮೈದಾನದ ಬಳಿ ಇದ್ದೀನಿ. ಈ ಒಂದು ಆಟದ ಮೈದಾನದ ದುಸ್ಥಿತಿಯ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಆಟದ ಮೈದಾನ ಯಾವಾಗ ಉದ್ಘಾಟನೆ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಅನ್ನು ಕೊಡ್ತೀನಿ. ಇಲ್ಲಿ ನೋಡಬಹುದು, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕ್ರೀಡಾ ವಿಭಾಗ ಗಾಂಧಿನಗರ ಬೆಂಗಳೂರು 9 ನೂತನ ಕ್ರೀಡಾಂಗಣ ಉದ್ಘಾಟನೆ ದಿನಾಂಕ 24/2003. ಇಲ್ಲಿ ನಂಬರ್ ಕಾಣಿಸ್ತಿರ್ಬೋದು, ಈ 2003 ನಂಬರ್ ಇದು, ಅಂದ್ರೆ ಇಯರ್ 2003 ಅಲ್ಲಿ ಈ ಒಂದು ಕ್ರೀಡಾ ಮೈದಾನ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಮಾಡಿದವರು ನಮ್ಮ ಪ್ರಸ್ತುತ ಆರೋಗ್ಯ ಸಚಿವರಾಗಿರುವಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು. ಆ ಟೈಮಲ್ಲಿ ಶಾಸಕರಾಗಿದ್ದು, ಈಗಲೂ ಕೂಡ ಶಾಸಕರ ಮತ್ತೆ ಸಚಿವರಾಗಿದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿದ್ದವರು ಅಂದ್ರೆ ಈ ಒಂದು ಅಭಿಮಾನಿಗಳ ಸಂಘ ಇದೆಯಲ್ಲ, ಅದಕ್ಕೆ ಅಧ್ಯಕ್ಷರಾಗಿದ್ದವರು ಸಾರಾ ಗೋವಿಂದ್ ಅವರು. ಸದ್ಯಕ್ಕೆ ಈ ಒಂದು ಆಟದ ಮೈದಾನದ ಪರಿಸ್ಥಿತಿಯನ್ನ ನಮ್ಮ ಕ್ಯಾಮ್ರಾಮನ್ ಗುರುಶೇಖರ್ ಅವರು ಪ್ಯಾನ್ ಮಾಡಿ ತೋರಿಸ್ತಾರೆ. ಯಾವ ರೀತಿಯಾಗಿ ಈ ಒಂದು ಆಟದ ಮೈದಾನ ಆಗಿ ಉಳಿದಿದೆಯಾ ಅಥವಾ ಗಾರ್ಬೇಜ್ ಗಳನ್ನ ಹಾಕುವಂತಹ ಡಂಪ್ ಯಾರ್ಡ್ ಆಗಿದೆ ಅನ್ನೋದನ್ನ ತೋರಿಸ್ತಾರೆ. ನೋಡ್ತಿರ್ಬೋದು, ಅಣ್ಣವರ ಭಾವಚಿತ್ರ ಇರುವಂತದ್ದು ಕ್ರೀಡಾ ವಿಭಾಗ ಅಂತಿದೆ. ಅಣ್ಣವರು ಭಾವಚಿತ್ರವನ್ನು ಹಾಕಿ ಕ್ರೀಡಾ ವಿಭಾಗ ಅಂತ ಏನೋ ಹಾಕಿದ್ದಾರೆ, ಆದ್ರೆ ಸಂಪೂರ್ಣವಾಗಿ ಈ ಒಂದು ಕೊಠಡಿ ಇದೆಯಲ್ಲ, ದುರ್ವ್ಯವಸ್ಥೆ ಅಂತ ತಲುಪಿರುವಂತದ್ದು. ಜೊತೆಗೆ ಕಂಪ್ಲೀಟ್ ಆಗಿ ಗಾರ್ಬೇಜ್ ಡಂಪಿಂಗ್ ಯಾರ್ಡ್ ಆಗಿ ಈ ಒಂದು ಆಟದ ಮೈದಾನ ಬದಲಾಗಿರುವಂತದ್ದು. ಈ ಒಂದು ಆಟದ ಮೈದಾನದಲ್ಲಿ ಮಕ್ಕಳು ಇಲ್ಲಿ ಅಕ್ಕಪಕ್ಕ ಈ ಒಂದು ಗಾಂಧಿನಗರದ ಸ್ಥಳೀಯ ನಿವಾಸಿಗಳ ಮಕ್ಕಳು ಆಟ ಆಡಬೇಕಿತ್ತು, ಕ್ರಿಕೆಟ್ ಆಡಬೇಕಿತ್ತು, ವಾಲಿಬಾಲ್ ಆಡಬೇಕಿತ್ತು. ಆದ್ರೆ ಇದು ಯಾವುದು ಕೂಡ ಆಗ್ತಿಲ್ಲ. ಸಾಕಷ್ಟು ಬಾರಿ ಇಲ್ಲಿ ಮನವಿಯನ್ನ ಮಾಡಲಾಗಿದೆ, ನಮಗೆ ಆಟದ ಮೈದಾನವನ್ನು ಬಿಟ್ಕೊಡಿ ಅಂತೇಳಿ. ಕಾರಣ ಏನು, ಇಲ್ಲಿ ಯಾಕೆ ರೀತಿಯಾಗಿ ವೇಸ್ಟ್ ಮೆಟೀರಿಯಲ್ಸ್ ಮತ್ತೆ ಕಟ್ಟಡ ಕಾಮಗಾರಿಗಳಿಗೆ ಬಳಸುವಂತ ಮೆಟೀರಿಯಲ್ ತಂದು ಹಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲೇ ಗಾಂಧಿನಗರದ ಪ್ರಮುಖ ರಸ್ತೆಗಳನ್ನ ಅಭಿವೃದ್ಧಿ ಮಾಡುವಂತ ಸಲುವಾಗಿ ಮೆಟೀರಿಯಲ್ಸ್ ಅನ್ನು ಹಾಕಕ್ಕೆ ಜಾಗ ಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಖುದ್ದು ಈ ಒಂದು ಕ್ಷೇತ್ರದ ಶಾಸಕರಾಗೂ ಸಚಿವರಾಗಿದ್ದಂತ ದಿನೇಶ್ ಗುಂಡೂರಾವ್ ಅವರು ಇಲ್ಲಿಯ ಸ್ಥಳೀಯರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಮೆಟೀರಿಯಲ್ಸ್ ಎಲ್ಲ ಹಾಕಕ್ಕೆ ಜಾಗ ಇಲ್ಲ, ದಯವಿಟ್ಟು ಈ ಒಂದು ಪಾರ್ಕ್ ಅನ್ನ ಆಟದ ಮೈದಾನ ಬಿಟ್ಕೊಡಿ, ನಾವು ಮೆಟೀರಿಯಲ್ಸ್ ಹಾಕಿದ ಮೇಲೆ ನಿಮಗೆ ವೆಕೇಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ. ಅದಾದ ಬಳಿಕ ಇಲ್ಲಿ ಮೆಟೀರಿಯಲ್ಸ್ ಅನ್ನ ತಂದು ಡಂಪ್ ಮಾಡಲಾಗಿದೆ. ಆದ್ರೆ ಡಂಪ್ ಮಾಡಿದಂತಹ ಮೆಟೀರಿಯಲ್ಸ್ ಇನ್ನೂ ಕೂಡ ಹಾಗೆ ಉಳಿದಿದೆ. ಕಾಮಗಾರಿ ಕೂಡ ಕಂಪ್ಲೀಟ್ ಆಗಿ ಮುಗ್ದೋಗಿದೆ. ಆದ್ರೆ ಈ ಒಂದು ಪಾರ್ಕ್ ಮತ್ತೆ ಮೈದಾನ ನಿರ್ಲಕ್ಷ್ಯದ ಹಂತವನ್ನು ತಲುಪಿರುವಂತದ್ದು. ಜೊತೆಗೆ ಇಲ್ಲಿ ರಾತ್ರಿ ಆದ್ರೆ ಸಾಕು ಎಣ್ಣೆ ಪಾರ್ಟಿಗಳು ಜೋರಾಗಿ ನಡೆಯುತ್ತೆ ಅನ್ನೋದಕ್ಕೆ ನಿದರ್ಶನ ಇಲ್ಲಿ ಇರುವಂತಹ ಬಾಟಲ್ಗಳು, ಜೊತೆಗೆ ಬಿದ್ದಿರುವಂತಹ ಕಸಗಳು, ರಾಶಿ ಕಸ ಬಿದ್ದಿದೆ. ಪಾರ್ಕ್ ಮೈದಾನ ಏನಿದೆ, ಈ ಮೈದಾನ ಕಂಪ್ಲೀಟ್ ಆಗಿ ಅವ್ಯವಸ್ಥೆ ಹಂತವನ್ನು ತಲುಪಿರುವಂತದ್ದು. ಆ ಭಾಗದಲ್ಲಿ ನೀವು ನೋಡ್ತಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿ ಇರುವಂತದ್ದು. ಸೊ ನಾನೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಹಿಂದಿನ ಬದಿ ಅಂದ್ರೆ ಹಿಂಭಾಗದಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ನಾನು ಒಳಭಾಗದಲ್ಲಿ ಇದ್ದೀನಿ. ಈ ಒಂದು ಪಾರ್ಕ್ನ ಮುಂಭಾಗದಲ್ಲಿ ಆ ಒಂದು ಪುತ್ಥಳಿಯನ್ನು ಇರಿಸಲಾಗಿದೆ. ಹೆಸರಿಗೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಒಂದು ಪುತ್ಥಳಿನ ಹಾಕಿ, ಅಣ್ಣವರ ಹೆಸರನ್ನ ಹಾಕಿ ಪಾರ್ಕ್ ಮತ್ತು ಮೈದಾನ ಅಂತ ಹಾಕಿದ್ದಾರೆ. ಆದರೆ ಅಣ್ಣವರ ಹೆಸರಿರುವಂತಹ ಮೈದಾನ ಈ ರೀತಿಯಾಗಿ ಅವ್ಯವಸ್ಥೆಯ ಹಂತವನ್ನು ತಲುಪಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಕ್ವಶನ್ ಮಾಡಲೇಬೇಕು. ಯಾಕಂತೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಯಸಿದ್ದು ಎಲ್ಲರ ಹಿತವನ್ನ, ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸಿದ್ರು. ಯಾವುದೇ ಒಂದು ಕೆಲಸ ಮಾಡಲಿ, ಅದು ಸರ್ಕಾರ ಆಗಲಿ ಅಥವಾ ಜನರೇ ಆಗಲಿ ಅಥವಾ ಚಿತ್ರನಟರೇ ಆಗಲಿ, ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಅದರಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಅಭಿಮಾನಿ ದೇವರಿಗೆ ಒಳ್ಳೇದಾಗಬೇಕು ಅಂತ ಬಯಸಿದ್ರು. ಅವರ ಭಾವಚಿತ್ರ ಮತ್ತೆ ಅವರ ಒಂದು ಪುತ್ಥಳಿ ಇರುವಂತಹ ಈ ಒಂದು ಪಾರ್ಕ್, ಅವರ ಹೆಸರಿರುವಂತಹ ಈ ಒಂದು ಆಟದ ಮೈದಾನ ಈ ರೀತಿಯಾಗಿ ಅವ್ಯವಸ್ಥೆ ಹಂತವನ್ನು ತಲುಪಿರುವಂತದ್ದು. ಇದು ಆಟದ ಮೈದಾನ ಚಿತ್ರವಾದ್ರೆ, ಆ ಭಾಗದಲ್ಲಿ ನಾನು ಅವಾಗಲೇ ಹೇಳಿದೆ ಪಾರ್ಕ್ ಇದೆ ಅಂತೇಳಿ. ಆ ಒಂದು ಪಾರ್ಕ್ನ ಮುಂಭಾಗದಲ್ಲಿ ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಇರಿಸಲಾಗಿದೆ. ಆದರೆ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯ ಅವ್ಯವಸ್ಥೆ ಹಂತವನ್ನು ತಲುಪಿರುವಂತದ್ದು. ಅಂದ್ರೆ ಪುತ್ಥಳಿ ಅಂತ ಹೇಳಿದ್ರೆ ಆ ಒಂದು ಪುತ್ಥಳಿ ಬಳಿ ಇರುವಂತಹ ಪಾರ್ಕ್ ಅವ್ಯವಸ್ಥೆ ಹಂತವನ್ನು ತಲುಪಿರುವಂತದ್ದು. ಸಂಪೂರ್ಣವಾಗಿ ಗಿಡ ಗಂಟೆ ಬೆಳೆದು ಇದೊಂದು ಪಾರ್ಕ್ ತರ ಇಲ್ಲ, ಜಂಗಲ್ ಪಾರ್ಕ್ ಆಗಿದೆ. ನೋಡ್ತಿರ್ಬೋದು, ಪಾರ್ಕ್ ಅಂದ್ರೆ ಯಾವ ತರ ಇರಬೇಕು, ಸುತ್ತ ಒಂದು ಜನರು ಓಡಾಡಕ್ಕೆ ಟ್ರ್ಯಾಕ್ ತರ ಇರಬೇಕು, ಅಲ್ಲಲ್ಲಿ ಮಕ್ಕಳಿಗೆ ಆಟಾಡಕ್ಕೆ ಒಂದು ಆಟಿಕೆ ಸಾಮಾನುಗಳಿರ್ಬೇಕು. ಅದನ್ನ ಹೊರತುಪಡಿಸಿ ವಯಸ್ಸಾದವರು, ಮಕ್ಕಳು ಜಾಗಿಂಗ್ ಮಾಡ್ತಾ ಇರಬೇಕು, ಪ್ರಾಣಿ ಪಕ್ಷಿಗಳು ಕಲಕಲ ಅಂತ ಹೇಳಿ ಹಾಡೇಳ್ತಿರ್ಬೇಕು. ಇದೆಲ್ಲ ಪಾರ್ಕ್ನ ಚಿತ್ರಣ. ಆದ್ರೆ ಈ ಒಂದು ಪಾರ್ಕ್ ಅದಕ್ಕೆ ತದ್ವಿರುದ್ಧವಾಗಿರುವಂತದ್ದು. ಪಾರ್ಕ್ನ ಒಳಭಾಗದಲ್ಲಿ ಕೂಡ ನಮಗೆ ಮದ್ಯವನ್ನ ವ್ಯಸನ ಮಾಡಿ ಬಿಸಾಕಿರುವಂತಹ ಬಾಟಲ್ಗಳು, ಎಣ್ಣೆ ಪ್ಯಾಕೆಟ್ಗಳು, ದಮ್ ಪ್ಯಾಕೆಟ್ಗಳೆಲ್ಲ ಸಿಗ್ತಾ ಹೋಗುತ್ತೆ. ಇದು ಸದ್ಯಕ್ಕೆ ಇಲ್ಲಿರುವಂತಹ ದೃಶ್ಯ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈಗಾಗಲೇ ನ್ಯೂಸ್ 18 ಕಡೆಯಿಂದಾಗಿ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಆಗಿರುವಂತಹ ಸಾರಾ ಗೋವಿಂದ್ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಸಾರಾ ಗೋವಿಂದ್ ಅವರು ಕೂಡ ಹೇಳಿದ್ದಾರೆ, ಈ ಬಗ್ಗೆ ಖುದ್ದಾಗಿ ನಾನು ದಿನೇಶ್ ಗುಂಡೂರಾವ್ ಅವರ ಜೊತೆ ಮಾತನಾಡಿ ಈ ಒಂದು ಸಮಸ್ಯೆಗೆ
ಇತ್ಯರ್ಥವನ್ನ ಹಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂತಹ ಆಶ್ವಾಸನೆಯನ್ನ ಸ್ಥಳದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸ್ಥಳದಿಂದ ನಾನು ಅವರಿಗೆ ಕರೆಯನ್ನ ಮಾಡಿದ್ದೇನೆ. ಕರೆ ಮಾಡಿದ ಬಳಿಕ ಈ ರೀತಿಯಾಗಿ ಮಾತನ್ನ ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಬಗ್ಗೆ ಸ್ವತಃ ಈ ಒಂದು ಕ್ಷೇತ್ರದ ಸಚಿವರಾಗಿರುವಂತಹ ಆರೋಗ್ಯ ಸಚಿವರು ಜೊತೆ ಶಾಸಕರು ಏನ್ ಹೇಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ರಂಜನ್ ಶೀಲಾ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.